ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ನಾವು ಶೇಂಗಾ ಬೀಜನ ಸಿಪ್ಪಿ ಬಿಡಿಸ್ಕೊತೀವಿ. ಬಿಡಿಸ್ಕೊಂಡ್ಮೇಲೆ ಅದನ್ನು ಸ್ವಚ್ಛ ಮಾಡೋಕ್ಕೆ ಹೋಗಿ ಆ ಶೇಂಗಾ ಬೀಜದ ಸಿಪ್ಪಿ ಮಣಿ ತುಂಬ ಎಲ್ಲ ಆಗಿಬಿಡ್ತೈತಲ್ಲ, ಆ ರೀತಿ ಏನೂ ಇಲ್ಲ. ಸಿಂಪಲ್ ಆಗಿನ ನಾವು ಶೇಂಗಾ ಬೀಜ ಮತ್ತು ಸಿಪ್ಪಿನ ಸಪ್ರೇಟ್ ಮಾಡ್ಕೋಬೋದು. ಈ ಟಿಪ್ಸ್ ಭಾಳ ಅಂದ್ರೆ ಭಾಳ ಸುಲಭ ಐತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿ ಒಂದು ಲೈಕ್ ಮಾಡಿರಿ. ಮತ್ತು ನೀವು ನಾನು ತೋರಿಸೋ ಪ್ರತಿಯೊಂದು ಟಿಪ್ಸ್ಗಳನ್ನು ನೀವು ಟ್ರೈ ಮಾಡುತ್ತೆ ಬರ್ರಿ. ಭಾಳ ಅಂದ್ರೆ ಭಾಳ ಬೆನಿಫಿಟ್ ಸಿಗ್ತೈತ್ರಿ. ನೋಡಿ, ನಾನು ಶೇಂಗಾ ಬೀಜನ ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ ಬಿಟ್ಟರೆ ಸಾಕು, ಬಳಕೆ ತಾನಾಗೆ ಬರ್ತೈತಿ. ಈ ರೀತಿ ಬಳಕೆ ಮಾಡಿದ್ಮೇಲೆ ಒಂದು ಜರಡಿ ನೋಡ್ರಿ, ಈ ಜರಡಿ ಎಲ್ಲರ ಮನೆಗೂ ಇರ್ತೈತಲ್ಲ, ಈ ಜರಡಿಯಿಂದ ಒಂದು ಸ್ವಲ್ಪ ಈ ರೀತಿ ಚಾನ್ಸ್ರೆ ಸಾಕು. ನನ್ನ ಕಡೆ ಇರೋ ಜರಡಿ ಒಂದು ಸ್ವಲ್ಪ ದೊಡ್ಡದೈತಿ. ಇದಕ್ಕಿಂತ ಸಣ್ಣ ಜರಡಿ ತೊಗೊಂಡ್ರೆ ಒಂದು ಶೇಂಗಾ ಬೀಜನೂ ಕೆಳಗೆ ಬೀಳಂಗಿಲ್ಲ. ಇದಕ್ಕಿಂತ ಸಣ್ಣ ಜರಡಿ ಇದ್ರೆ ತಗೋರಿ. ನೋಡ್ರಿ, ನಾನು ಸಪ್ರೇಟ್ ಮಾಡತ್ತೀನಿ. ಒಂದು ಸ್ವಲ್ಪನೂ ಸಿಪ್ಪಿ ಆ ಕಡೆ ಈ ಕಡೆ ಹೋಗಲಿಲ್ಲ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಈ ಟಿಪ್ಸನ್ನು ಫಾಲೋ ಮಾಡಿರಿ. ನೋಡ್ರಿ, ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಏನಾದರೂ ಒಂದು ಈ ರೀತಿ ನಾವು ಹೊರಗಿಂದ ತರಿಸಿರ್ತೀವಿ. ಆ ಡಬ್ಬಿ ಬಂದಿರ್ತಾವಲ್ಲ, ಆ ಡಬ್ಬಿ ಎಷ್ಟು ಕ್ಯೂಟ್ ಇರ್ತಾವೆ. ಆದರೆ ಅದನ್ನು ಯೂಸ್ ಮಾಡಬೇಕು ಅಂದ್ರೆ ಈ ರೀತಿ ಕವರ್ ಇರ್ತೈತಲ್ಲ, ಈ ಕವರ್ ತೆಗಿಬೇಕು ಅಂತ ಅನ್ಕೋತಿರ್ತೀವಿ. ನಾವು ತೆಗಿಲಾಕ ಹೋದ್ರೆ ಅದು ಹರಿದ್ಕೊಂಡು ಬರ್ತೈತಿ. ಮತ್ತು ಅದಕ್ಕಿರೋ ಗಮ್ ಏನೈತಿ ಅದು ಹೋಗಂಗೆ ಇಲ್ರಿ ಜಲ್ದಿ. ಗಮ್ ನಾವು ತಂತಿ ಖಾತೆಯಿಂದ ಜೋರಾಗಿ ತಿಕ್ಕಿದ್ವಿ ಅಂದ್ರೆ ಸ್ಕ್ರ್ಯಾಚ್ ಬಿಡ್ತೈತಲ್ಲ, ಆ ರೀತಿ ಏನು ಸ್ಕ್ರ್ಯಾಚ್ ಬೀಳಲ್ದನ ನೀಟಾಗಿನ ಈ ಕವರನ್ನು ತಕ್ಕೋಬಹುದು. ನೋಡ್ತಿರ್ಬೋದು, ನನ್ನದು ಪಂಪ್ಕಿನ್ ಬಾಕ್ಸ್ ಇತ್ತು, ಅದು ಖಾಲಿ ಆಗಿತ್ತು ಪಂಪ್ಕಿನ್ ಸೀಡ್ಸ್. ಅದನ್ನು ನಾನು ನಿಮ್ಗೆ ಈಗ ತೋರ್ಸತ್ತೀನಿ. ನೋಡ್ರಿ, ಒಂದು ಬೋಗಾನಿ ಒಳಗೆ ಅದು ಡಬ್ಬಿ ತುಂಬುವಷ್ಟು ನೀರನ್ನು ನಾನು ಕಾಯ್ಲಕ್ಕ ಇಟ್ಟಿದ್ನಿ. ಸ್ವಲ್ಪ ಉಗುರು ಬೆಚ್ಚಗಾಗ್ಯಾವಲ್ಲ, ಇಷ್ಟಾದರೆ ಸಾಕು. ಆ ಡಬ್ಬಿ ಏನು ತೊಗೊಂಡಿರ್ತೀವಲ್ಲ ಅದ್ರ ತುಂಬ ಈ ನೀರನ್ನು ಹಾಕೊಂಡ್ಬಿಡೋನು. ನೀರು ಜಾಸ್ತಿ ಸುಡು ತೊಗೋಬೇಡ್ರಿ. ಡಬ್ಬಿ ಒಂದು ಸ್ವಲ್ಪ ತಿಳು ಇತ್ತು ಅಂದ್ರೆ ನೀರೊಂದು ಸ್ವಲ್ಪ ಬೆಚ್ಚಗನ ತೊಗೋರಿ. ಜಾಸ್ತಿ ಸುಡು ತೊಗೊಳಕ್ಕೆ ಹೋಗಬೇಡ್ರಿ. ಡಬ್ಬಿ ಕ್ವಾಲಿಟಿ ಮೇಲೆ ನೀರು ತೊಗೋಬೇಕು. ಇದರೊಂದು 10 ಮಿನಿಟ್ ನಾನು ಬಿಟ್ಟಿದ್ನಿ ಅಷ್ಟೇ. ಒಂದು 5-10 ಮಿನಿಟ್ ಬಿಟ್ಟರೆ ಸಾಕು. ನೋಡ್ತಿರ್ಬೋದು ನಾ ಎಷ್ಟು ಈಸಿಯಾಗಿ ಬರತೈತ್ಲೆ, ಜಾಸ್ತಿ ಕಷ್ಟ ಏನೂ ಇಲ್ಲ. ಅದು ಹರಿದೂ ಬರಂಗಿಲ್ರಿ. ನೀಟಾಗಿ ಪೂರಾನ ಕ್ಲಿಯರಾಗಿ ಓಪನ್ ಆಗ್ತೈತಿ. ನೀರು ನಾವು ಹಾಕೋದ್ರ ಮೇಲೆ ಇರ್ತೈತಿ. ನೀರು ಭಾಳ ಆರುತನೂ ಬಿಡಕ್ಕೆ ಹೋಗಬೇಡ್ರಿ. ಜಲ್ದಿನ ಅದನ್ನು ತೆಗೆದು ಬಿಡಬೇಕು. ನೀರಂದ್ರೆ ತಣ್ಣಗಾಗುತ್ತಾನೂ ಬಿಡಬಾರ್ದು. ನೀರು ಬಾಟಲ್ ಒಳಗೆ ತಣ್ಣಗಾಗುತ್ತಾನೆ ಬಿಟ್ಟರೆ ಅದು ಮತ್ತು ನಾರ್ಮಲಾಗಿ ಟೈಟಾಗಿ ಬಿಡ್ತೈತಿ ರೀ. ಅಂದ್ರೆ ಗಟ್ಟಿ ಕೂತು ಬಿಡ್ತೈತಿ. ಅದು ಇಷ್ಟು ಈಸಿಯಾಗಿ ಕವರ್ ಬರಂಗಿಲ್ಲ. ಈ ಸ್ಟಿಕ್ಕರ ನೋಡ್ರಿ, ಎಷ್ಟು ಈಸಿಯಾಗಿ ತಕ್ಕೊಂಬಿಡ್ಬೋದು. ಮತ್ತು ಇದು ಗಮ್ ಇರ್ತೈತಲ್ಲ, ಆ ಗಮ್ಮನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನಾನು. ಫಸ್ಟ್ ಇದನ್ನು ಪೂರಾನ ಈ ರೀತಿ ಸ್ಲೋ ಆಗಿ ತಕ್ಕೊಂಬಿಡ್ಬೇಕು. ನೋಡ್ರಿ, ಇನ್ನು ಈ ಗಮ್ ಏನಿರ್ತೈತಲ್ಲ, ಒಂದು ತಂತಿ ಖಾತೆ ತಗೋರಿ. ಈ ರೀತಿ ಇದ್ರದ್ದು ಸ್ಟೀಲ್ ಇರ್ತೈತಲ್ಲ ಅದನ್ನು ತಗೋಬೇಡ್ರಿ. ಈ ರೀತಿ ಸ್ಕ್ರಬ್ ಟೈಪ್ ಇರೋದನ್ನು ತಗೊಂಡ ವಿಮ್ ಜೆಲ್ಲೋ ನೀವೇನು ಯೂಸ್ ಮಾಡ್ತಿರಲ್ಲ ಅದರಿಂದ ಆ ಲಿಕ್ವಿಡ್ದಿಂದ ಇದನ್ನು ತೊಳ್ಕೊಬೇಕು. ಇದು ಹಂಗೆ ತೊಳ್ಕೊಂಡ್ರೆ ಇದೇನಾಗ್ತೈತಿ, ಇದು ಗಮ್ಮ ಬರಂಗಿಲ್ರಿ. ಅದ್ರಾಗ ಬಿಸಿನೀರು ಹಾಕಿದ ಸಮೇತನ ಈ ರೀತಿ ತಿಕ್ಕೊಂಬಿಡ್ಬೇಕು. ಅಂದ್ರೆ ಬಿಸಿನೀರು ಚೆಲ್ಲಿ ನೀವು ತಿಕ್ಕಕ್ಕೆ ಹೋಗಬೇಡ್ರಿ. ಬಿಸಿನೀರು ಅದ್ರಾಗ ಇರಲಿ, ಅವಾಗನ ಇದನ್ನು ತಿಕ್ಕೊಂಡ್ರೆ ಗಮ್ ಹೋಗ್ತೈತಿ, ಸ್ಕ್ರ್ಯಾಚ್ ಬೀಳಂಗಿಲ್ಲ. ಇದನ್ನು ಹಸಿದೈತಿ ಬಾಟಲ್, ಆದ್ರೆ ಎಷ್ಟು ಜಲ್ದಿ ರಿಮೂವ್ ಆಗೈತಿ ನೋಡ್ರಿ. ಹಸಿದೈತಿ ಅಂತ ಹಂಗೆ ಅನ್ಸತೈತಿ. ನೀವು ಈ ಟಿಪ್ಸನ್ನು ಒಮ್ಮೆ ಫಾಲೋ ಮಾಡೋದು ಮರಿಲಕ್ಕ ಹೋಗಬೇಡ್ರಿ. ನೋಡ್ರಿ, ಹಾಟ್ ಬಾಕ್ಸ್ ನಾವು ಪ್ರತಿ ಸಾರಿ ಚಪಾತಿನೋ ರೊಟ್ಟಿನೋ ಇಡ್ತೀವಿ, ಅದು ಖಾಲಿ ಆದಮೇಲೆ ತೊಳಿತೀವಿ. ಆದರೆ ಒಂದು ಸ್ಮೆಲ್ ಬರ್ತಿರ್ತೈತಿ. ಅದು ರಿಮೂವ್ ಆಗಬೇಕು ಅಂದ್ರೆ ಒಂದು 15 ದಿನಕ್ಕೊಮ್ಮೆ ಈ ಟಿಪ್ಸ್ ಫಾಲೋ ಮಾಡಿರಿ. ನೋಡಿರಿ, ಇದು ಹಾಟ್ ಬಾಕ್ಸ್ ಎಲ್ಲ ತಿಕ್ಕಿ ತೊಳೆದ್ಮೇಲೆ ಇದ್ರಾಗ ಒಂದು ಅಡಾಗಲ್ ಪ್ಲೇಟ್ ಒಳಗೆ, ಒಂದು ದೊಡ್ಡ ಪ್ಲೇಟ್ ಒಳಗನ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮೇಲೆ ಮುಚ್ಚಿ ಇಟ್ಬಿಡ್ರಿ. ಓವರ್ನೈಟ್ ಇಟ್ಬಿಡ್ರಿ. ಮುಂಜಾನೆ ಯಾವುದು ಅದ್ರಾಗ ಇರೋ ಒಂದು ಕೆಟ್ಟ ಸ್ಮೆಲ್ಲ ಹೋಗಿಬಿಡ್ತೈತಿ. ಇದು ಒಂದು 15 ದಿನಕ್ಕೆ ಒಂದ್ಸರಿ ಮಾಡ್ರೆ ಸಾಕು. ಮತ್ತು ಆದಷ್ಟು ಕ್ಲೀನ್ ಮಾಡ್ಕೋತಿರ್ಬೇಕ್ರಿ ಹಾಟ್ ಬಾಕ್ಸನ್ನು. ವಾರಗಟ್ಟಲೆ ಬಿಡಕ್ಕೆ ಹೋಗಬೇಡ್ರಿ. ಇವತ್ತು ರೊಟ್ಟಿ ಖಾಲಿ ಆತಂದ್ರೆ ಅವತ್ತು ಕ್ಲೀನ್ ಮಾಡಿರಿ, ಸ್ವಚ್ಛಾಗಿರ್ತೈತಿ. ನೋಡಿರಿ, ಬೆಂಡೆಕಾಯಿ ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ. ಒಂದು 10-12 ದಿನದ ಹಿಂದಿನ ಬೆಂಡೆಕಾಯಿ ಯಾವ ರೀತಿ ಕಪ್ಪಾಗಿಬಿಟ್ಟಾವಲ್ಲ, ಇವು ಮತ್ತೆ ಫ್ರೆಶ್ ಆಗಬೇಕು ಅಂದ್ರೆ ಒಂದು ಸಿಂಪಲ್ ಟಿಪ್ಸ್ ಐತಿ, ನೀವು ಫಾಲೋ ಮಾಡಿರಿ. ನೋಡ್ತಿರ್ಬೋದು ಇವಾಗ ಯಾವ ರೀತಿ ಕಲರ್ ಬಂದುಬಿಟ್ಟವು, ಎಲ್ಲ ಕೊಳತರಂಗೆ ಆಗ್ಯಾವಲ್ಲ, ಹಂಗೇನೂ ಆಗಿರಂಗಿಲ್ಲ. ಅವು ಫ್ರೆಶ್ ಇರ್ತೈತಿ.
ಆಗ್ತೈತಿ. ಅದು ಕೋಲ್ಡ್ ಅಂದ್ರೆ ಐಸ್ ಜಾಸ್ತಿ ಅದ್ರಾಗ ಇರೋದ್ರಿಂದ ಆ ರೀತಿ ಹಸಿರಾಗಿರ್ತಾವು ಕಪ್ಪ. ಅದನ್ನು ರಿಮೂವ್ ಮಾಡೋಕೆ ನೋಡ್ರಿ ಐಸ್ ಕ್ಯೂಬನ್ನು ಒಂದು 4 ಐಸ್ ಕ್ಯೂಬನ್ನು ನಾನು ಇದ್ರಾಗ ಹಾಕೊಳಕತ್ತೀನಿ. ಸಿಂಪಲ್ ಐತಿ. ಈ ಟಿಪ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಭಾಳ ಯೂಸ್ ಆಗ್ಬೋದು. ಕೆಲವೊಬ್ರು ಏನು ಮಾಡ್ತಾರೋ ಸ್ವಲ್ಪ ಹಸಿರಾಗಿದ್ದು ಅಂದ್ರೆ ಈ ರೀತಿ ಕಪ್ಪಾಗಿದ್ದು ಅಂದ್ರೆ ಒಗೆದು ಬಿಡ್ತಾರೋ, ಹಂಗೆ ಒಗಿಲಕ್ಕ ಹೋಗಬೇಡ್ರಿ. ನೋಡ್ರಿ ಇದ್ರಾಗ ಅದು ಮುಳುಗು ಅಷ್ಟೇ ಒಂದು ಅರ್ಧ ಅಥವಾ ಒಂದು ಗ್ಲಾಸ್ ನೀರು ಹಾಕಿ ನೀರು ಹಾಕಿ ಇದನ್ನು ಒಂದು ಅರ್ಧ ತಾಸು ಹಿಂಗೆ ಬಿಟ್ಬಿಡಬೇಕು. ಏನು ಮಾಡೋಕ್ಕೆ ಹೋಗಬೇಡ್ರಿ, ಹಿಂಗೆ ಬಿಟ್ಬಿಡ್ರಿ. ಬೆಂಡೆಕಾಯಿನ ಅಷ್ಟ ಅಲ್ಲ, ನೀವು ಯಾವುದೋ ಕಾಯಿಪಲ್ಯನೂ ಸ್ವಲ್ಪ ಕಪ್ಪಾಗಿದ್ರೆ ಈ ರೀತಿನ ಮಾಡಿರಿ, ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ನೋಡಿರಿ ನಾನೊಂದು ಅರ್ಧ ತಾಸು ಬಿಟ್ಟು ತೋರ್ಸತ್ತೀನಿ ಎಷ್ಟು ಫ್ರೆಶ್ ಆಗೈತಿ. ನೀವು ನೋಡ್ತಿರ್ಬೋದು ನೋಡಿರಿ ಎಷ್ಟು ಫ್ರೆಶ್ ಇವಾಗ ತಂದರಂಗೆ ಕಾಣಿಸತೈತಿ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಈ ಟಿಪ್ಸ. ನೀವು ಈ ಟಿಪ್ಸನ್ನು ಫಾಲೋ ಮಾಡಿರಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಒಂದಲ್ಲ, ಬದ್ನಿಕಾಯಿ ಇರ್ಬೋದು, ಚವಳಿಕಾಯಿ ಇರ್ಬೋದು, ಯಾವುದೋ ಕಾಯಿಪಲ್ಯನೂ ಈ ರೀತಿ ಕಪ್ ಆಗಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿರಿ, ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಆದಷ್ಟು ತಿಂಗಳಾನ್ಗತ್ಲೆ ಸ್ಟೋರ್ ಮಾಡೋಕ್ಕೆ ಹೋಗಬೇಡ್ರಿ. ಕಾಯಿಪಲ್ಯ ಆದಷ್ಟು ಫ್ರೆಶ್ ಆಗಿ ಇದ್ರನ ಒಳ್ಳೆಯದು. ನೋಡಿರಿ ನೀವು ಎಷ್ಟು ಈಗ ತಂದಂಗಿರುವಂಥ ಫ್ರೆಶ್ ಆಗಿನ ಕಾಣಿಸತ್ತಾವು ಈ ಬೆಂಡೆಕಾಯಿನ. ಈ ಟಿಪ್ಸ್ ಫಾಲೋ ಮಾಡಿರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತಿ ಇಲ್ಲ ಅನ್ನೋದು ಕಾಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.